ಸಹೃದಯ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ. ಶಾಂತಿ ವಿತ್ ಮಾಹಿತಿ ಚಾನೆಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ಸಪೋರ್ಟ್ ಮಾಡ್ತಿರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ, ಇವತ್ತು ಗುರು ಪೌರ್ಣಿಮೆ, ಗುರುಗಳನ್ನ ವಂದಿಸುವಂತಹ ದಿನ. ಗುರು ಅಂದ್ರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ, ಭಯದಿಂದ ನಿರ್ಭಯದ ಕಡೆಗೆ ಕರೆದುಕೊಂಡು ಹೋಗುವಂತಹ ಒಂದು ಶಕ್ತಿ, ಅದೇ ಗುರು. ಗುರು ಅಂದ್ರೆ ಕೇವಲ ವಿದ್ಯೆ ಕಲಿಸೋ ಶಿಕ್ಷಕರು ಅಂತ ನಾವು ಗಣನೆಗೆ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಗುರು ಅಂದ್ರೆ ಅದು ನಮ್ಮ ತಂದೆ ತಾಯಿಗಳಾಗಿರ್ಬಹುದು, ನಮ್ಮ ಮಕ್ಕಳಾಗಿರ್ಬಹುದು, ನಮ್ಮ ನೆರೆಹೊರೆ ಆಗಿರಬಹುದು, ಅಥವಾ ನಮ್ಗೆ ಹಾಗೆ ವಿದ್ಯೆ ಕೊಟ್ಟ ಶಿಕ್ಷಕರು ಹೌದು. ನಮಗೆ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಕಣ್ಣನ್ನ ತೆರೆಸುವ, ನಮ್ಮ ಅಜ್ಞಾನವನ್ನ ದೂರ ಮಾಡುವ, ನಮ್ಮನ್ನ ಬೆಳಕಿನ ಕಡೆ ಕರ್ಕೊಂಡು ಹೋಗುವ, ನಮ್ಮ ಭಯವನ್ನ ಹೋಗಲಾಡಿಸುವ ಎಲ್ಲಾ ಮಾರ್ಗಗಳಿಗೆ ನಮ್ಮನ್ನ ಒಯ್ಯುವಂತಹ ಆ ಒಂದು ಶಕ್ತಿಯೇ ಗುರು. ನನ್ನ ಜೀವನದಲ್ಲೂ ಕೂಡ ನಾನು ಇಂದು ಇಲ್ಲಿ ನಿಂತು ನಿಮ್ಮ ಜೊತೆ ಮಾತಾಡ್ತಿದ್ದೇನಂದ್ರೆ, ಶಿಕ್ಷಕಿಯಾಗಿ ಮಕ್ಕಳಿಗೆ ನನಗೆ ತಿಳಿದ ಮಟ್ಟಿಗೆ ನಾನು ವಿದ್ಯೆಯನ್ನ ಹಂಚ್ತಾ ಇದ್ದೀನಂದ್ರೆ, ಎಷ್ಟು ಜನ ಗುರುಗಳು ನನ್ನ ಹಿಂದೆ ಇದ್ದಿರ್ಬೇಡ. ಸೊ ಅವರೆಲ್ರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದವನ್ನ ಹೇಳ್ತಾ, ಕೃತಜ್ಞತೆಯನ್ನ ಹೇಳ್ತಾ, ನಾನು ನನ್ನ ಕೊನೆಯ ಉಸಿರಿರೋವರೆಗೆ ಅವರಿಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಆರಂಭಿಸ್ತೀನಿ. ಸೊ ಹಾಗೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಯಾರೆಲ್ಲ ನಿಮ್ಮನ್ನ, ನಾ ಹೇಳಲ್ಲ, ಜ್ಞಾನದ ಕಡೆ ಕರ್ಕೊಂಡು ಹೋದ್ರೆ ಸಾಕು. ಯಾವುದು ತಪ್ಪು ಯಾವುದು ಸರಿ ಆ ತರ್ಕ ಮಾಡುವ ಒಂದು ವಿಚಾರವನ್ನ ನಮ್ಮ ತಲೆಗೆ ತುಂಬಿದಂತ ಪ್ರತಿಯೊಬ್ಬರಿಗೂ ನೀವು ಕೂಡ ಕೃತಜ್ಞರಾಗಿರಿ ಅಂತ ಹೇಳ್ತಾ, ನಾವು ಕೂಡ ನಮ್ಮ ಮಕ್ಕಳಿಗೆ, ಈಗ ಮಕ್ಕಳ ವಿಷಯ ತಗೊಳ್ಳೋಣ. ಸೊ ಇಲ್ಲಿ ನಾವು ಮಕ್ಕಳಿಗೆ ಸ್ಕೂಲಲ್ಲಿ ಶಿಕ್ಷಕರು ಅಂತ ಕರಿತೀವಿ. ಶಿಕ್ಷಕರು ಅಂದ್ರೆ ನನ್ನ ಪ್ರಕಾರ ಶಿಕ್ಷಕರು ಮತ್ತು ಗುರುಗಳಿಗೆ ತುಂಬಾ ವ್ಯತ್ಯಾಸ ಇದೆ ಅಂತ ಹಳೆ ವಿಡಿಯೋದಲ್ಲಿ ಒಂದ್ಸರಿ ಹೇಳಿದ್ದೆ. ಯಾಕೆ ಅಂತ ಹೇಳಿದ್ರೆ, ಶಿಕ್ಷಕರು ನಾವು ಪಾಠವನ್ನ ಮಾಡಿ ನಮ್ಮ ಕೆಲಸವನ್ನ ಮುಗಿಸಿದ್ರೆ ಅದು ಕೇವಲ ಶಿಕ್ಷಕರಾಗ್ತೀವಿ. ಆದ್ರೆ ನಮಗೆ ಹಿಂದೆ ಸಿಕ್ಕಿದಂತಹ ಶಿಕ್ಷಕರು ಅವರು ಕೇವಲ ಶಿಕ್ಷಕರಾಗಿರ್ಲಿಲ್ಲ, ಗುರುಗಳಾಗಿದ್ರು. ಗುರುಗಳಂದ್ರೆ ಇಷ್ಟೇ, ನಿಸ್ವಾರ್ಥದಿಂದ ತಮ್ಮ ಮಕ್ಕಳು ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅಂತ ಕಲಿಸುವವರು. ಸೊ ಈ ಗುಣಗಳು ಇಂದಿನ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಕಡಿಮೆ ಆಗ್ತಿದೆ. ಹಾಗಾಗಿ ಶಿಕ್ಷಕರು ಅಂತ ಕರೆಯುವಂತ ಪರಿಸ್ಥಿತಿ ಆಗಿದೆ. ನಮಗೆ ನಮ್ಮ ಮಕ್ಕಳಿಗೆ ಸಿಗುವಂತ ಎಲ್ಲ ಶಿಕ್ಷಕರು ಗುರುಗಳ ಗುಣಗಳನ್ನ ಬೆಳೆಸಿಕೊಡ್ಲಿ, ನಮ್ಮ ಮಕ್ಕಳನ್ನ ಒಂದು ಸನ್ಮಾರ್ಗದಲ್ಲಿ ನಡೆಸುವಂತಾಗ್ಲಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮಕ್ಕಳಿಗೆ ಗುರುಗಳ ಬಗ್ಗೆ ಹೇಗೆ ನಾವು ಪ್ರೀತಿಯನ್ನ ಬೆಳೆಸ್ಬೇಕಾಗತ್ತೆ, ಗುರುಗಳ ಬಗ್ಗೆ ಅವ್ರಿಗೆ ಏನ್ ಹೇಳ್ತಾರೆ, ಒಂದು ಪ್ರೀತಿ ಇದ್ರೆ ಮಾತ್ರ ಅವ್ರು ಏನ್ ಮಾಡ್ತಾರೆ, ಆ ಪಾಠವನ್ನ ಕೇಳ್ತಾರೆ. ಈಗ ನಾನ್ ಹೇಳುವಂತಹ ಒಂದು ಹಾಡಾಗಿರ್ಬಹುದು, ಇದರ ಒಂದು ಸಾರಾಂಶವನ್ನ ಕ್ಲಿಕ್ ಆಗಿ ಹೇಳ್ತೀನಿ. ಆಮೇಲೆ ಈ ಹಾಡನ್ನ ಹೇಗ್ ಹಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ನಿಜವಾಗ್ಲೂ ಚೆನ್ನಾಗಿ ಹಾಡೋದಕ್ ಬರೋದಿಲ್ಲ. ಸಾಧ್ಯವಾದ್ರೆ ಗುರುಗಳ ಬಗ್ಗೆ ಅಭಿಮಾನ ಬೆಳೆಸ್ಲಿಕ್ಕೆ, ಮಕ್ಕಳಿಗೆ ಗುರುಗಳಂದ್ರೆ ಕೇವಲ ಶಿಕ್ಷಕರಲ್ಲ ಅಂತ ನಾನು ಹೇಳಿದೀನಿ, ನೀವು ಕೂಡ ಅವರಿಗೆ ಗುರುಗಳೇ. ಸೊ ಈ ಹಾಡು ತುಂಬಾ ಅರ್ಥಪೂರ್ಣವಾಗಿದೆ. ಬರ್ದಿರುವವರು ರಮಣನಾಥ ಅಂತ ಹೇಳಿ. ಈಗ ನಾನು ಹೇಳ್ತಿರುವಂತ ಹಾಡು ಕಲಿಸು ಗುರುವೇ ಕಲಿಸು. ಇದು ನನಗ್ ತುಂಬಾ ರಾಗಬದ್ಧವಾಗಿ ಹಾಡೋದಕ್ ಬರೋದಿಲ್ಲ. ಇದರ ಒಂದು ಸಾಹಿತ್ಯದ ಅಂದ್ರೆ ಇದರ ಸಾರಾಂಶವನ್ನ ಕ್ವಿಕ್ ಆಗಿ ಹೇಳ್ತೀನಿ. ನಮ್ಮ ಮಕ್ಕಳಿಗೆ ಕೂಡ ಈ ಹಾಡಿನ ಅರ್ಥವನ್ನ ಫಸ್ಟ್ ನೀವು ತಿಳ್ಕೊಂಡು ಹೇಳ್ಕೊಡಿ, ಆಯ್ತಾ? ತುಂಬಾ ಚೆನ್ನಾಗಿದೆ ಹಾಡು, ಕಲಿಸು ಗುರುವೇ. ಇದನ್ನ ನಮ್ಮ ಸಂಗೀತ ಗುರುಗಳು ನರಹರಿ ದೀಕ್ಷಿತ್ ರವರು ಅವರ ಒಂದು ಯೂಟ್ಯೂಬ್ ಅಲ್ಲಿ ಇದನ್ನ ಹಾಕಿದ್ದಾರೆ. ಸೊ ಹಾಗಾಗಿ ನಾನು ಅದನ್ನ ಸ್ವಲ್ಪ ಮಟ್ಟಿಗೆ ಒಂಚೂರು ಹೇಳ್ತಾರಲ್ಲ ಕಲ್ತ್ಕೊಂಡು ಹಾಡ್ತಾ ಇದ್ದೀನಿ. ಚೆನ್ನಾಗಿಲ್ಲ ನನ್ನ ರಾಗ, ಸೊ ಧ್ವನಿನೂ ಅಷ್ಟೊಂದು ಚೆನ್ನಾಗಿಲ್ಲ. ನೀವು ಇದು ನನ್ನದೇ ಹಾಡನ್ನು ಕೇಳ್ಬೇಕು ಅಂತಿಲ್ಲ, ನಾನು ಜಸ್ಟ್ ಹೇಳ್ತೀನಿ, ನೀವು ಅದನ್ನ ಅಲ್ಲಿ ಹುಡುಕ್ಬಿಟ್ಟು ಮಕ್ಕಳಿಗೆ ಕಲಿಸಿ, ಆಯ್ತಾ? ಕಲಿಸು ಗುರುವೇ ಕಲಿಸು, ಆಮೇಲೆ ಸದ್ಗುರುವೇ ಕಲಿಸು ಅಂತ ಹೇಳುತ್ತೆ ಫಸ್ಟ್ ಲೈನ್ ಅಲ್ಲಿ. 10 ಹಲವರ ನಡುವೆ ನಾನಾಗಲು ಕಲಿಸು ಅಂದ್ರೆ 10 ಜನ ಇರ್ಲಿ, ಅದ್ರಲ್ಲಿ ನಾನು ಒಬ್ಬನಾಗೆ ಉಳಿಬೇಕು, ಅವ್ರು ಆಗ್ಬಾರ್ದು. ನಾವು 10ರಲ್ಲಿ 11 ಆಗ್ಬಾರ್ದು ಅಂತಾರಲ್ಲ, 10ರಲ್ಲಿ ನಾನೇ ಒಬ್ಬ ಸ್ಪೆಷಲ್ ಆಗ್ಬೇಕು, ಆ ತರ ಕಲ್ಸು.
ಜಾಣನಾಗಲು ಕಲಿಸು. ನಾನು ಜಾಣನಾಗ್ಬೇಕು, ಆತರ ನನ್ನನ್ನು ಕಲಿಸು ಗುರುವೆ ಅಂತ ಗುರುವಿನಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ನಾವು ಯಾವಾಗ ಶರಣಾಗತಿ ಆಗ್ತೀವೋ, ಸರೆಂಡರ್ ಆಗ್ತೀವೋ, ಅವಾಗ ನಮ್ಗೆಲ್ಲವೂ ನಮ್ಮ ಬಳಿ ಬರುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಅಹಂ ಭಾವ ಇದ್ರೆ ನಮ್ಗೆ ಜ್ಞಾನ ಒಲಿಯುವುದಿಲ್ಲ. ನನ್ಗೆಲ್ಲವೂ ಗೊತ್ತಿದೆ, ನಾನೇ ಅನ್ನೋ ಒಂದು ಅಹಂಕಾರ ಮನೋಭಾವನೆ ಇರೋರಿಗೆ ಖಂಡಿತ ಏನನ್ನೂ ಒಲಿಯೋದಿಲ್ಲ. ನಾನ್ ಕಲಿಬೇಕು, ದಿನಾಂಪ್ರತಿ ನಾನು ಕಲಿಬೇಕು ಅನ್ನೋ ಯಾರಿಗೆ ವಿಶಾಲ ಮನೋಭಾವ ಇರುತ್ತೋ ಅವರು ಕಲಿತಾರೆ. ನೆಕ್ಸ್ಟ್ ಲೈನ್ ನೋಡಿ, ಸುಳ್ಳಿನ ನಡುವೆ ನಾವು ಸತ್ಯವನ್ನ ನಾಡಲು ಹೇಳ್ಕೊಡು ಅಂತ. ಸುಳ್ಳು ಹೇಳೋರು ಇರ್ತಾರೆ ಅಥವಾ ಸುಳ್ಳು ತುಂಬಾ ಇರುತ್ತೆ, ಆದ್ರೆ ನಾನ್ ಹೇಳೋ ತರ ಆಗ್ಬಾರ್ದು, ನಾನ್ ಸತ್ಯವನ್ನೇ ನುಡಿಯೋ ತರ ನನ್ಗೆ ಹೇಳು ಅಂತ ಹೇಳಿ. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂತ. ಸ್ವಾರ್ಥ ಜನನೇ ತುಂಬಿದ್ದಾರೆ ಎಲ್ಲಾ ಕಡೆ, ನಾನು ನಿಸ್ವಾರ್ಥಿ ಆಗ್ಬೇಕು. ನಿಸ್ವಾರ್ಥ ಅಂದ್ರೆ ಏನ್ ಹೇಳಿ, ನಂದೊಂದೇ ಅಲ್ಲ, ಸುತ್ತಮುತ್ತ ಇರೋರೆಲ್ಲ ನನ್ನವರು, ಈ ದೇಶ ನಂದು, ಈ ನಾಡು ನಂದು ಅಂತ ಪ್ರೀತಿಸುವ ಮಾನವೀಯತೆ ಹೊಂದಿರೋ ಮನಸ್ಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ಎಲ್ರು ಅಂಜಿ ನಡೀತಾ ಇರ್ತಾರೇನೋ, ಬಟ್ ನನಗ್ ಬೇಡ, ನಾನು ಧೀರನಾಗ್ಬೇಕು, ಆ ತರ ನನಗ್ ಕಲ್ಸು ಅಂತ ಗುರುವಿನಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮೆರೆದ ದುಷ್ಟರ ನಡುವೆ ಜಾಣನಾಗಲು ಕಲಿಸು. ಎಷ್ಟೊಂದ್ ಜನ ದುಷ್ಟರು ಇರ್ಬಹುದು, ಆದ್ರೆ ನಾನ್ ದುಷ್ಟ ಆಗೋದಕ್ಕೆ ರೆಡಿ ಇಲ್ಲ, ನನ್ನನ್ನ ಜಾಣನಾಗಿ ನೀನ್ ಮಾಡು ಗುರುವೆ ಅಂತ ಕೇಳ್ತಾರೆ. ಇನ್ನೊಂದು ಪ್ಯಾರ ಇದೆ, ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ. ಇಡೀ ಜಗತ್ತು ನೀನ್ ಸರಿ ಇಲ್ಲ ಅಂತ ಹೇಳಿ ನನ್ನನ್ನ ಜರಿದ್ರೂ ಸರಿಯೇ, ನನ್ನನ್ನೇ ನಾ ನಂಬುವ ಬಗೆ ನೀ ಕಲಿಸು. ಎಂಥ ಬ್ಯೂಟಿಫುಲ್ ಲೈನ್ ನೋಡಿ. ಜಗತ್ ಏನ್ ಹೇಳುತ್ತೋ ನನ್ಗೆ ಗೊತ್ತಿಲ್ಲ, ನಾನು ಒಳ್ಳೆಯವನಾ, ನಾನ್ ಕೆಟ್ಟ ಕೆಲಸ ಮಾಡಿಲ್ವಾ, ನನ್ನಲ್ಲಿ ಮಾನವೀಯತೆ ಇದೆಯಾ, ನಾನು ನಿಸ್ವಾರ್ಥಿನ, ನನ್ನನ್ನು ನಾನ್ ಮೆಚ್ಕೋಬೇಕು, ಅಂತ ಒಂದು ಬುದ್ಧಿಯನ್ನು ನನಗೆ ಕಲಿಸು ಅಂತ ಕೇಳ್ತಾರೆ. ಅಳುವಿನಲ್ಲಿ ಅವಮಾನವಿಲ್ಲವೆಂಬುದ ಕಲಿಸು. ಅಳದು ತಪ್ಪಲ್ಲ, ಏನೋ ನೋವಾಗುತ್ತೆ ಮನ್ಸಿಗೆ, ಅವಾಗ ಹೇಳ್ತಾರೆ ಗಂಡ್ ಮಕ್ಳು ಅಳ್ಬಾರ್ದು, ನೀನ್ ಹೆಣ್ಣು ಹುಡುಗಿನ ಕೇಳ್ತಾರೆ. ಇಲ್ಲ, ಕಣ್ಣೀರ್ ಬಂದಾಗ, ದುಃಖ ಆದಾಗ ಕಣ್ಣೀರ್ ಹೊರಗೋಗ್ಬೇಕು, ಅವಾಗ ಮನ್ಸು ಫ್ರೀ ಆಗುತ್ತೆ. ಅಳುವಿನಲ್ಲಿ ಅವಮಾನ ಇಲ್ಲ, ನನ್ಗೆ ಬೇಸರ ಆಗಿದೆ, ನಾನು ಅಳ್ತೀನಿ, ಅದ್ರ ದೊಡ್ಡ ಅವಮಾನ ಅನ್ನೋದಲ್ಲ, ಅದನ್ನ ನನಗ್ ತಿಳಿಸ್ಕೊಡು ಅಂತ. ಮಾನವೀಯತೆಯ ಮೆರೆಯುವುದನ್ನ ನೀನ್ ತಿಳಿಸ್ಕೊಡು, ನನ್ನಲ್ಲಿ ಮಾನವೀಯತೆ ಗುಣಗಳನ್ನ ಬೆಳೆಸು ಅಂತ ಹೇಳ್ಕೊಡ್ತಿದ್ದಾರೆ. ಇದಿಷ್ಟು ಈ ಒಂದು ಸಾಹಿತ್ಯ. ಈಗ ಆ ಹಾಡನ್ನ ಸ್ಟಾರ್ಟ್ ಮಾಡ್ತೀನಿ. ಕಲಿಸು ಗುರುವೇ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಗುರುವೇ ಕಲಿಸು. ಹತ್ತು ಹಲವರ ನಡುವೆ ನಾನಾಗಲು ಕಲಿಸು, ಹತ್ತು ಹಲವರ ನಡುವೆ ನಾನಾಗಲು ಕಲಿಸು, ಜಾಣನಾಗಲು ಕಲಿಸು, ಜಾಣನಾಗಲು ಕಲಿಸು, ಜಾಣನಾಗಲು ಕಲಿಸು. ಕಲಿಸು ಗುರುವೇ ಕಲಿಸು, ಕಲಿಸು ಗುರುವೇ ಕಲಿಸು. ಆಕ್ಚುಲಿ ಈ ಹಾಡ್ ನನಗೆ ಅಷ್ಟೊಂದು ರಾಗ ಇಲ್ಲ, ಬಟ್ ನೀವು ಯೂಟ್ಯೂಬ್ ಅಲ್ಲಿ ನೋಡಿ ಸಾಂಗ್ ಸಿಗತ್ತೆ. ದಯವಿಟ್ಟು ಇದ್ರಲ್ಲಿ ಇರೋ ಅರ್ಥವನ್ನ ಮಕ್ಳಿಗೆ ಹೇಳಿ. ನಾವು ಯಾವಾಗ್ಲೂ ನಮ್ಮ ಅಹಂ ಬಿಟ್ಟು, ನನಗೆ ಎಲ್ಲ ಗೊತ್ತಿದೆ ಅನ್ನೋದನ್ನ ಬಿಟ್ಟು, ನಾವು ಯಾವಾಗ ನಿಸ್ವಾರ್ಥದಿಂದ ಇರ್ತೀವೋ ಆವಾಗ ನಮ್ಗೆ ಜ್ಞಾನದ ಕಡೆ ಆಗತ್ತೆ, ಮಕ್ಳು ಕಲಿಕೆಯಲ್ಲೂ ಕೂಡ ಮುಂದುವರ್ತಾರೆ. ಈ ತರ ಬುದ್ಧಿ ಮನಸ್ಥಿತಿ ನಮ್ಮಲ್ಲಿ ಇರ್ಬೇಕು, ನಮ್ಮ ಮಕ್ಳಿಗೆ ಕೂಡ ಬೆಳೆಸ್ಬೇಕು. ಇದು ನಾನು ನನ್ನ ಮಕ್ಳಿಗೋಸ್ಕರ ಡೆಡಿಕೇಟ್ ಮಾಡಿರೋ ಒಂದು ಸಾಂಗ್. ನಿಜವಾಗ್ಲೂ ಇದು ನನ್ನ ವಾಯ್ಸ್ ಚೆನ್ನಾಗಿಲ್ಲ, ನೀವು ಯೂಟ್ಯೂಬ್ ಅಲ್ಲಿ ಇರೋ ಸಾಂಗ್ ಅನ್ನ ಕೇಳಿ ಮಕ್ಳಿಗೆ ಕಲಿಸಿ. ಇದು ಗುರು ಪೂರ್ಣಿಮೆಯ ನನ್ನ ಒಂದು ಸಣ್ಣ ವಿಡಿಯೋ ಆಗಿರುತ್ತೆ. ಇಷ್ಟು ಹೊತ್ತು ನನ್ನ ಚೆನ್ನಾಗಿಲ್ದಿರೋ ವಾಯ್ಸ್ ಅನ್ನ ಕೇಳಿಸ್ಕೊಂಡ್ರೋ ಬಿಟ್ಟರೋ ಗೊತ್ತಿಲ್ಲ. ಕೇಳಿಸ್ಕೊಂಡವರಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರಗಳೊಂದಿಗೆ ಶಾಂತಿವಿ ಮಾಹಿತಿ.